ನೋಡಿ, ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಂತ ನಾವು ಹೊರಟ್ರೆ ಎಂಬ್ರಾಯ್ಡ್ರಿ ವರ್ಕಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ತುಂಬ ಜನ ಲೇಡೀಸ್ಗೆ ಗೊತ್ತಿದೆ, ಹೌದಲ್ವ ಹೇಳಿ. ಆದರೆ ಸ್ವಲ್ಪ ಏನಾದ್ರು ತಪ್ಪಂದರೆ ಎಂಬ್ರಾಯ್ಡ್ರಿ ಎಲ್ಲ ಡಿಸೈನ್ ಎಲ್ಲ ಹಾಳಾಗೋಗುತ್ತೆ. ಅದೇ ಪೇಷನ್ಸ್ಲಿ ಮಾಡಿದ್ರೆ ಅದರಷ್ಟು ಒಳ್ಳೆ ಡಿಸೈನ್ ಮತ್ತು ಯಾವುದೂ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ಹಾಗೆ ನಮ್ಮ ಟ್ರೇಡಿಂಗಲ್ಲೂ ಅಷ್ಟೇ ಪೇಷನ್ಸ್ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಅದನ್ನು ನೀವು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಸೊಲ್ಯೂಷನ್ ನೋಡಿ, ನಾನು ಈಗ ಹೇಳ್ತೀನಿ ನೋಡಿದ್ರಿ ಅದೇನಂದರೆ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ನಾವು ಎಜುಕೇಷನ್ ವಿಡಿಯೋದಲ್ಲಿ ನೋಡ್ತಾ ಇರೋದು ಲೆವೆಲ್, ನಿಮ್ಮ ಪೇಷನ್ಸಿ ಲೆವೆಲ್, ನಿಮ್ಮ ತಾಳ್ಮೆಯ ಪರೀಕ್ಷೆ. ಕರೆಕ್ಟ್ ಅಲ್ವಾ? ಆ ತಾಳ್ಮೆ ಇದ್ದಷ್ಟು ನಾವು ಸಕ್ಸಸ್ ಆಗೋದು ಜಾಸ್ತಿ. ಸೊ ಆ ತಾಳ್ಮೆ ತಗೊಳ್ಳೋದಾದರೂ ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈಗ ನಾವೆಲ್ಲರೂ ಕಾಂಪೌಂಡಿಂಗ್ ಮಾಡೋಕ್ಕೆ ಹೊರಟಿದ್ದೀವಿ. ಕರೆಕ್ಟ್ ಅಲ್ವಾ? ಅಂದರೆ ತಿಂಗಳಿಗೆ 1,00,000 ರೂಪಾಯಿ ತಗೊಳ್ಳುವಂತಹ ಒಂದು ಕಾಂಪೌಂಡಿಂಗ್ ಫ್ಯಾಕ್ಟ್ರಲ್ಲಿ ನಾವು ವರ್ಕ್ ಮಾಡ್ತಾ ಇದ್ವಿ. ಅದು ಮಾಡೋಕ್ಕೆ ಹೊರಟಾಗ ನಮಗೇನಾಯಿತು, ಫಿಯರ್ ಅಡ್ಡ ಬಂತು. ಟ್ರೇಡ್ ತಗೊಳ್ಳಿಕ್ಕೆ ಫಿಯರ್ ಸರ್, ಅದನ್ನು ಹೇಗೆ ಓವರ್ಕಮ್ ಮಾಡೋದು ಅನ್ನೋದನ್ನು ನಾವು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ, ನಿಮಗೂ ಅರ್ಥ ಆಯಿತು ಅಲ್ವಾ? ಸೊ ಅದ್ರ ಜೊತೆಯಲ್ಲಿ ಈಗ ನೆಕ್ಸ್ಟ್ ನಾವು ನಿನ್ನೆ ನೋಡಿದ್ದು ಏನಂತ ಹೇಳಿದ್ರೆ, ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಫಿಯರನ್ನು ತೆಗಿದ್ವಿ, ಓಕೆ, ಆದರೆ ಕನ್ಸಿಸ್ಟೆಂಟಾಗಿ ಇಲ್ದಿದ್ರೆ ಅದೆಲ್ಲದು ವೇಸ್ಟ್ ಅನ್ನೋದನ್ನು ನಾವು ನಿನ್ನೆ ಅರ್ಥ ಮಾಡ್ಕೊಂಡ್ವಿ. ಆದರೆ ಅದಕ್ಕಿಂತಲೂ ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋದಾಗ ನಮಗೆ ಪೇಷನ್ಸಿ ಅನ್ನೋದು ತುಂಬ 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 ಅಗತ್ಯ. ಹೌದಾ ಅಲ್ವಾ? ಕಮೆಂಟಲ್ಲಿ ತಿಳಿಸಿ, ಎಸ್ ಅಲ್ವಾ? ಸೊ ಈಗ ಪೇಷನ್ಸಿ ಬೇಕು. ಈಗ ಪೇಷನ್ಸಿ ಅಂದರೆ ಏನು, ತಾಳ್ಮೆ ಅಂದರೆ ಏನು? ತಾಳ್ಮೆ ಅಂದರೆ ಏನು ಗೊತ್ತಾ? ಈಗ ಒಂದು ಕಾಡಲ್ಲಿ ಒಂದು ಹುಲಿ ಇರುತ್ತೆ, ಅದಕ್ಕೆ ಹಸಿವಾದಾಗ ಮಾತ್ರ ಅದು ಬೇಟೆ ಆಗೋದು, ಯಾವಾಗಲೂ ಬೇಟೆ ಆಡ್ಲಿಕ್ಕೆ ಹೋಗಲ್ಲ. ಕರೆಕ್ಟ್ ಅಲ್ವಾ? ಅದು ಹಸಿವಾದಾಗ ಬೇಟೆ ಆಡ್ಲಿಕ್ಕೆ ಹೋದಾಗ ಅದೇನು ಮಾಡುತ್ತೆ, ತಾಳ್ಮೆಯಿಂದ ಕೂತಿರುತ್ತೆ. ಕರೆಕ್ಟಾಗಿ ಬೇಟೆನ ಹಂಚಾಕಿ ಅದು ಬರೋ ಟೈಮಲ್ಲಿ ಕರೆಕ್ಟಾಗಿ ಓಡಿ ಬಂದು ಹಿಡಿಯಕ್ಕೆ ಹೋಗುತ್ತೆ. ಯಾಕೆಂದರೆ ಇದು ಹೊಟ್ಟೆ ಹಸಿವಿಗೋಸ್ಕರ ಹಿಡಿಯಕ್ಕೆ ಬರೋದು, ಆದರೆ ಆ ಬೇಟೆ ತನ್ನ ಜೀವ ಉಳಿಸ್ಕೊಳ್ಳಿಕ್ಕೆ ಓಡೋದು. ಆದರೆ ಇನ್ನು ತಾಳ್ಮೆ ತಪ್ಪಿ ಏನಾದರೂ ಇದು ಸ್ವಲ್ಪ ಫಾಸ್ಟ್ ಆ್ಯಕ್ಷನ್ ಮಾಡಿದ್ರೆ ಅದು ಓಡಿಬಿಡುತ್ತೆ, ಇದಕ್ಕೆ ಹಸಿವಾಗುತ್ತೆ. ಕರೆಕ್ಟ್ ಅಲ್ವಾ? ಆ ಕರೆಕ್ಟ್ ತಾಳ್ಮೇಲೆ ಹಿಡಿಯೋದ್ರಿಂದ ಎಷ್ಟೇ ಸ್ಪೀಡಲ್ಲಿ ಓಡೋ ಪ್ರಾಣಿಯನ್ನು ಅದು ಹಿಡಿಯೋಷ್ಟು ಕೆಪಾಸಿಟಿ ಅದಕ್ಕೆ ಬೆಳೆದಿರುತ್ತೆ. ಸೊ ಇದು ಆ ಹುಲಿಯಲ್ಲಿ ಬೆಳೆದಂತಹ ಒಂದು ತಾಳ್ಮೆಯ ಪ್ರಭಾವ. ಕರೆಕ್ಟಾ? ಈಗ ನಮ್ಮ ಟ್ರೇಡಿಂಗಿಗೆ ಬರೋಣ ಸರ್. ಈಗ ಟ್ರೇಡಿಂಗಲ್ಲೂ ತಾಳ್ಮೆ ಅನ್ನೋದು ತುಂಬ ತುಂಬ ಅಗತ್ಯ. ಫಾರ್ ಎಕ್ಸಾಂಪಲ್ ಹೇಳೋದಂತಾದರೆ, ಈಗ ಯಾವುದೋ ಒಂದು ಸಪೋರ್ಟ್ ಇರುತ್ತೆ, ಆ ಸಪೋರ್ಟಲ್ಲಿ ಒಂದು ಕ್ಯಾಂಡಲ್ಸ್ಗಳು ಬ್ರೇಕ್ ಆಗ್ತಿರುತ್ತೆ. ನಾವು ಏಕ್ದಮ್ ಅಚಾನಕಾಗಿ ಜಂಪ್ ಹೊಡಿತೀವಿ, ತಗೊಳ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಕೊಳ್ತೀವಿ. ಅದ್ರ ಬದಲು ತಾಳ್ಮೆಯಿಂದ ವೆಯ್ಟ್ ಮಾಡಿ, ಅದು ರಿವರ್ಸಲ್ ಆಗೋಕ್ಕೆ ವೆಯ್ಟ್ ಮಾಡಿ, ರಿವರ್ಸಲ್ ಆಗಿ ನಮ್ಮ ಜಾಗಕ್ಕೆ ಅದು ಬರಬೇಕು, ನಮ್ಮ ಬೈ ರೇಟಿಗೆ ಬರಬೇಕು, ಅಲ್ಲಿವರೆಗೆ ಕಾಯಬೇಕು. ಸರಿ, ಬರ್ತಿದ್ದಂಗೆ ತಗೊಳ್ಳೋದಾ? ಇಲ್ಲ, ತಿರ್ಗಾ ತಪ್ಪಾಗುತ್ತೆ. ತಿರ್ಗಾ ತಾಳ್ಮೆಯಿಂದ ಕಾಯಬೇಕು, ಅದು ಕನ್ಫರ್ಮೇಷನ್ ಕೊಡಬೇಕು. ಹೌದು, ನಾನು ರಿವರ್ಸೇ ಹೋಗ್ತಾ ಇದ್ದೀನಿ ಅನ್ನೋ ಕನ್ಫರ್ಮೇಷನ್ ಕೊಟ್ಟಾಗ ನಾವು ಕರೆಕ್ಟಾದ ಪಾಯಿಂಟಲ್ಲಿ ಎಂಟ್ರಿ ತಗೊಂಡು, ಆ ಎಂಟ್ರಿ ತಗೊಂಡ್ಮೇಲೆ ಇಮಿಡಿಯೇಟಾಗಿ ನಾವು ನಮ್ಮ ಸ್ಟಾಪ್ ಲಾಸನ್ನು ಇಟ್ಟಾಗ ಅದು ಕ್ಯಾಂಡಲ್ಸ್ ಮೂವ್ ಆಗಲಿ ಶುರು ಆಗುತ್ತೆ. ಕ್ಯಾಂಡಲ್ ಯಾವಾಗ ಮೂವ್ ಆಗಲಿ ಶುರು ಆಗುತ್ತೋ, ನಮ್ಮ ಟಾರ್ಗೆಟ್ ಹತ್ರ ಬಂದಾಗ ಕರೆಕ್ಟ್ ಪಾಯಿಂಟಲ್ಲಿ ನಾವು ಟಾರ್ಗೆಟನ್ನು ಎಕ್ಸಿಟ್ ಮಾಡಬೇಕು. ಇದಿಷ್ಟು ಕೆಲಸವನ್ನು ನಾವು ಪೇಷನ್ಸ್ಲಿ ಮಾಡಬೇಕು. ಕರೆಕ್ಟ್ ಅಲ್ವಾ? ಆವಾಗ ಮಾತ್ರ ನಮಗೆ ಸಕ್ಸಸ್ ಆಗೋಕ್ಕಾಗೋದು. ಒಂದು ವೇಳೆ ಪೇಷನ್ಸ್ ತಪ್ಪಿದ್ರೆ ಏನಾಗ್ಬೋದು? ಪೇಷನ್ಸಿ ತಪ್ಪಿದ್ರೆ ಏನಾಗುತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಟೋಟಲಿ ಲಾಸ್ ಆಗುತ್ತೆ. ಲಾಸ್ ಮಾತ್ರ ಅಲ್ಲ ಫ್ರೆಂಡ್ಸ್, ಲಾಸ್ ಆಗಿದ್ದನ್ನು ತೆಗಿತೀವಿ ಅಂತ ಹೋಗಿ ಓವರ್ ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ. ಕರೆಕ್ಟಾ? ಅದನ್ನು ತೆಗಿಬೇಕು, ಲಾಸನ್ನು ತೆಗಿಬೇಕು ಅಂತ ಓವರ್ ಟ್ರೇಡಿಂಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ಒಳಗೆ ಒಂದು ಭಯ ಹುಟ್ಟುತ್ತೆ. ಯಾಕೆ ನಾವು ಮಾಡೋದೆಲ್ಲ ತಪ್ಪೇ. ತಾಳ್ಮೆ ತಪ್ಪಿತಲ್ಲ, ತಾಳ್ಮೆ ತಪ್ಪಿದ ನಂತರ ಎಲ್ಲದೂ ತಪ್ತಾ ಹೋಗುತ್ತೆ. ಹೌದಾ ಅಲ್ವಾ? ಇದೇ ತಾನೇ ನಿಮ್ಗೆ ಆಗ್ತಿರೋ ಫ್ಯಾಕ್ಟು. ಎಸ್ ಅಂತ ಆದರೆ ಕಮೆಂಟಲ್ಲಿ ಬರೀರಿ, ಎಸ್ ಸರ್ ಇದೇ ಆಗ್ತಿರೋದು. ತಾಳ್ಮೆ ತಪ್ಪುತ್ತೆ, ನಾವು ಇದರಿಂದನೇ ಸಿಕ್ಕಾಕೊಳ್ತಿದ್ದೀವಿ. ಎಸ್ ಅಂತ ಬರೀರಿ, ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ, ಆಗ ಬಾಕಿಯವ್ರಿಗೂ ಅರ್ಥ ಆಗುತ್ತೆ, ಹೌದು ನಾವು ಅದೇ ಮಾಡ್ತಿದ್ವಿ ಅಂತ. ಕರೆಕ್ಟ್ ಅಲ್ವಾ? ಇದ್ರ ಜೊತೆಯಲ್ಲಿ ನಮಗೇನಾಗುತ್ತೆ, ಫಿಯರ್ ಎಲ್ಲ ಬಂದಾಗ ಬೇಡಪ್ಪ ಇದ್ರ ಸವಾಸವೇ ಬೇಡ, ನಾ ಇದನ್ನು ಬಿಡ್ತೀನಿ ಅನ್ನೋ ರೀತಿಗೆ ಮೈಂಡ್ ಬರುತ್ತೆ. ಅಂದರೆ ನಾನು ಕ್ವಿಟ್ ಮಾಡಿ ಹೋಗ್ತೀನಿ, ನನಗೆ ಟ್ರೇಡಿಂಗು ಬೇಡ, ಅದ್ರ ಸವಾಸನೂ ಬೇಡ ಅಂತ. ಟ್ರೇಡಿಂಗ್ ಫೀಲ್ಡ್ ತಪ್ಪಲ್ಲ, ಆದರೆ ಟ್ರೇಡಿಂಗಲ್ಲಿ ನಾವು ಡಿಸಿಪ್ಲಿನಾಗಿ ಇಲ್ಲದೇ ಇರೋದು ತಪ್ಪು. ನಾವು ತಾಳ್ಮೆ ಕಳ್ಕೊಂಡಿದ್ದು ನಮ್ಮ ತಪ್ಪು. ಕರೆಕ್ಟ್ ಅಲ್ವಾ? ಅದನ್ನು ಕಳ್ಕೊಬಾರ್ದು. ಈಗ ಅದೆಲ್ಲ ಸರಿ, ಈಗ ನಾವು ಅದನ್ನು ತಾಳ್ಮೆಯನ್ನು ಗಳಿಸೋದಾದರೂ ಹೇಗೆ, ಅದಕ್ಕೊಂದು ಸೊಲ್ಯೂಷನ್ ಇದೆಯಾ ಅಂತ. ಸೊ ಆ ಸೊಲ್ಯೂಷನನ್ನು ನಾನು ನಿಮಗೆ ಕೊಡೋ ಮುಂಚೆ ನಾವು ನೆಕ್ಸ್ಟು ವಿಡಿಯೋದಲ್ಲಿ ನಾವು ಒಂದು ಸ್ಪೆಷಲ್ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ನಮ್ಮ ಪುರಾತನ ಕಾಲದಿಂದ ಬಂದಂತಹ ಅಷ್ಟಲಕ್ಷ್ಮಿಯಲ್ಲಿ ನಮ್ಮ ಸಕ್ಸಸ್ ಸೂತ್ರ ಅಡಗಿದೆ. ಈಗ ಎಲ್ಲರೂ ನೋಡಿರ್ತೀವಿ, ಅಷ್ಟಲಕ್ಷ್ಮಿಗಳನ್ನು ನೋಡಿರ್ತೀವಿ. ಕರೆಕ್ಟ್ ಅಲ್ವಾ? ಲೈಕ್ ವಿದ್ಯಾಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಜಯಲಕ್ಷ್ಮಿ ಎಲ್ಲ ನೋಡಿದ್ದೀವಿ. ಸೊ ಈ ಲಕ್ಷ್ಮಿಗಳಲ್ಲಿ ಸೂತ್ರ ಅಡಗಿದೆ, ನಾವು ಸಕ್ಸಸ್ ಆಗೋ ಸೂತ್ರ ಅಡಗಿದೆ. ಅದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ಎಜುಕೇಷನ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ.
ದಯವಿಟ್ಟು ನೋಡಿ ಮಿಸ್ ಮಾಡಬೇಡಿ. ಓಕೆನಾ? ಎಕ್ಸೈಟೆಡ್ ಆಗಿದ್ರೆ ಎಕ್ಸೈಟೆಡ್ ಅಂತ ಟೈಪ್ ಮಾಡಿ. ಓಕೆ, ಫೈನ್. ಈಗ ನಾವು ಬೇಸಿಕ್ ಸೊಲ್ಯೂಷನ್ ಕೊಡೋಣ. ಬೇಸಿಕ್ ಸೊಲ್ಯೂಷನ್ ಏನಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೊಲ್ಯೂಷನ್ ಹೇಳೋ ಮುಂಚೆ ನೀವು ಒಂದು 2 ಎಕ್ಸಾಂಪಲ್ಗಳನ್ನ ಅರ್ಥ ಮಾಡ್ಕೊಬೇಕು. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಿದಿರು ಮರ. ಅದು 4-5 ವರ್ಷದಿಂದ 1 ಇಂಚು ಬೆಳೆಯೋದಿಲ್ಲ. ಭೂಮಿ ಒಳಗೇ ಇರುತ್ತೆ, ಮೊಳಕೆ ಹೊಡೆಯೋದು ಇಲ್ಲ, ಒಳಗೆ ಇರುತ್ತೆ. ಅದಕ್ಕೆ ನೀರು ಬೇಕು, ಫರ್ಟಿಲೈಸರ್ ಹಾಕಬೇಕು, ಎಲ್ಲ ಮಾಡಬೇಕು, ಆರೈಕೆ ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ ಅದು ಬೆಳೆಯೋದಿಲ್ಲ. ಅದೇ 5ನೇ ವರ್ಷದಲ್ಲಿ ಅದು ಒಂದು ಸ್ವಲ್ಪ ಚಿಗುರೊಡೆದು ಭೂಮಿಯಿಂದ ಹೊರಗೆ ಬರ್ತಿದ್ದಂಗೆನೆ 6 ತಿಂಗಳೊಳಗೆ ಅದು 100 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಅಷ್ಟೊತ್ತದು ಏನು ಮಾಡ್ತಿತ್ತು? ಅದು ತಾಳ್ಮೆಯಿಂದ ತನ್ನ ಬೇರನ್ನು ಬೆಳೆಸ್ತಿತ್ತು. ಕರೆಕ್ಟ್ ಅಲ್ವಾ? ಬೇರೆಷ್ಟು ಆಳಕ್ಕೆ ಹೋಗುತ್ತೋ ಅಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಶುರುವಾಯಿತು. ಇದು ಒಂದು ಬ್ಯಾಂಬೂ ಟ್ರೀಯ ಉದಾಹರಣೆ. ಇನ್ನೊಂದು ಮುಖ್ಯವಾದ ಉದಾಹರಣೆ ನಾವು ನೋಡ್ಕೊಬೇಕಾಗಿದೆ ಏನಂತ ಹೇಳಿದ್ರೆ, ಈಗಲ್, ಹದ್ದು. ನಾವು ನೋಡಿರ್ತೀವಿ ಹದ್ದುಗಳು. ಅದರ ಆಯುಷ್ಯು 70 ವರ್ಷ. ಆದರೆ 40ನೇ ವರ್ಷಕ್ಕೆ ಅದಕ್ಕೊಂದು ಒಂದು ಏನು ಹೇಳ್ತಾರೆ, ಒಂದು ಪರ್ಟಿಕ್ಯುಲರ್ ಒಂದು ಪರಿಸ್ಥಿತಿ ಬರುತ್ತೆ. ಅದನ್ನು ಓವರ್ಕಮ್ ಮಾಡಿದ್ರೆ ಮಾತ್ರ ಅದು ಇನ್ನೊಂದು 30 ವರ್ಷ ಬದುಕಕ್ಕಾಗೋದು. ಅದನ್ನೇನಾದ್ರು ಅದು ಓವರ್ಕಮ್ ಮಾಡಲಿಲ್ಲ ಅಂತ ಹೇಳಿದ್ರೆ 40 ವರ್ಷಕ್ಕೆ ಅದು ಆಯುಷ್ ಮುಗಿಯುತ್ತೆ. ಅದು ಏನಂತ ಹೇಳಿದ್ರೆ, ಅದರ ಒಂದು ಕೊಕ್ಕು ಮತ್ತು ಅದರ ಒಂದು ಕೈ ಉಗುರು ಅದು ಎರಡೂ ಸಹ ಗಟ್ಟಿಯಾಗಿ ಹೋಗುತ್ತೆ. ಅದ್ರ ಜೊತೆಗೆ ಅದರ ರೆಕ್ಕೆ ಪುಕ್ಕಗಳು ಸಹ ಭಾರ ಆಗ್ಲಿಕ್ಕೆ ಶುರು ಆಗುತ್ತೆ. ಇಂಥ ಒಂದು ಸಿಚುವೇಶನ್ ಬಂದಾಗ 40 ಇಯರ್ಸಲ್ಲಿ ಅದೇನು ಮಾಡುತ್ತೆ ಅಂದರೆ, ಒಂದು ಬೆಟ್ಟದ ತುದಿಗೂ ಕೂತ್ಕೊಂಡು ಆ ಬಂಡೆಗಲ್ಲಿಗೆ ತನ್ನ ಮೂತಿಯನ್ನು ಗುದ್ದಿ ಅದನ್ನು ಪೊಡಿ ಮಾಡುತ್ತೆ. ಜೊತೆಗೆ ಕೈಯಲ್ಲಿರೋ ಉಗುರುಗಳನ್ನು ಪೊಡಿ ಮಾಡುತ್ತೆ. ಅದು ಬೆಳೆಯೋವರೆಗೆ ತಾಳ್ಮೆಯಿಂದ ಕೂತ್ಕೊಳ್ಳುತ್ತೆ. ಓಕೆನಾ? ಅದು ಎಷ್ಟು ತಾಳ್ಮೆ ಬೆಳೆಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಅದು ತಿರ್ಗಾ ಅದರ ಒಂದು ಉಗುರು ಮತ್ತು ಮೂತಿ ಬಂದ ನಂತರ ಅದರ ರೆಕ್ಕೆಯಲ್ಲಿರುವ ಪ್ರತಿ ಒಂದು ಇದನ್ನು ಕಿತ್ತು ಬಿಸಾಕಿ ತಿರ್ಗಾ ಹೊಸದಾದ ಒಂದು ಜೀವನವನ್ನು ಪ್ರಾರಂಭಿಸಿ ಮತ್ತೆ 30 ವರ್ಷ ಬದುಕುತ್ತೆ. ಸೊ ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ತೀವಿ ಅಂದರೆ, ಬಿದಿರು ಏನು ಮಾಡ್ತಿತ್ತೋ ಅಥವಾ ಈಗಲ್ ಆ ಒಂದು ತಾಳ್ಮೆಯಲ್ಲಿ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ, ಅದು ನಾಲೆಜನ್ನು ಬೆಳೆಸ್ತಿತ್ತು. ಅಂದರೆ ಬುದ್ಧಿ, ನಾಲೆಜ್ ಎಷ್ಟು ಬೆಳೆಯುತ್ತೋ ಅದು ನಮಗೆ, ಅಂದರೆ ವಿದ್ಯಾರ್ಥಿ ನಮಗೆ ಸಹನೆ, ವಿದ್ಯೆಯಿಂದ ನಮಗೆ ಸಹನೆ ಮತ್ತು ತಾಳ್ಮೆ ಎರಡೂ ಬರೋದು ವಿದ್ಯೆಯಿಂದ. ಸೊ ಅದನ್ನು ಬೆಳೆಸಿಕೊಡುವಂಥ ಕೆಲಸ ವಿದ್ಯೆ ಮಾಡುತ್ತೆ. ಸೊ ಯಾರೆಲ್ಲ ವಿದ್ಯೆ ಬೆಳೆಸ್ಕೊಳ್ತಾರೋ ಅವರಲ್ಲಿ ತಾಳ್ಮೆ ತಾನಾಗೇ ಬರುತ್ತೆ. ಕರೆಕ್ಟ್ ಅಲ್ಲ? ಹಂಗಾರೆ ನಾಲೆಜನ್ನು ಬೆಳೆಸೋದಾದರೂ ಹೇಗೆ? ನಾಲೆಜನ್ನು ಬೆಳೆಸಲಿಕ್ಕೆ ಇರುವಂಥದ್ದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ಪುಸ್ತಕಗಳನ್ನು ಓದಬೇಕು. ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಪುಸ್ತಕಗಳನ್ನು ಓದಬೇಕು. ಬುಕ್ಸ್ಗಳು ಸಿಗುತ್ತೆ, ಬುಕ್ಸನ್ನು ಓದಬೇಕು, ಅರ್ಥ ಮಾಡ್ಕೊಬೇಕು. ದಿನ ಒಂದೊಂದು ಪುಸ್ತಕದಲ್ಲಿ ನಾವು ನಮ್ಮ ವಿಚಾರಗಳನ್ನು ಅರ್ಥ ಮಾಡ್ಕೊಬೇಕು. ಇದು ನಮ್ಮ ಫಸ್ಟ್ ಸ್ಟೆಪ್. ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಏನು? ಮನಸ್ಸನ್ನು ಶಾಂತ ರೀತಿ ಇಡಲಿಕ್ಕೆ ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಅದರಿಂದಾಗಿ ಏನಾಗುತ್ತೆ, ಮನಸ್ಸು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ನಾವು ಆವಾಗವಾಗ ಮನಸ್ಸನ್ನು ಸೈಲೆಂಟ್ ಮಾಡೋದು ಕಲ್ತ್ವಿ ಅಂತಾದರೆ ಅದು ಆಟೋಮೆಟಿಕ್ ಆಗಿ ಅದು ಅಭ್ಯಾಸ ಬೆಳೆಸ್ಕೊಳ್ಳುತ್ತೆ. ಸೊ ಇದೆರಡೂ ಜೊತೆಗೆ ನಿಮಗೆ ಗೈಡ್ ಮಾಡಲಿಕ್ಕೆ ಒಬ್ಬರು ಪ್ರಾಪರ್ ಗೈಡು ಬೇಕು, ನಿಮ್ಮನ್ನು ಸರಿದಾರಿಲಿ ಕರ್ಕೊಂಡು ಹೋಗಲಿಕ್ಕೆ. ಕರೆಕ್ಟ್ ಅಲ್ವಾ? ಅದು ನಮ್ಮ ಈಗ ಲೈವ್ ಟ್ರೇಡಿಂಗಲ್ಲಿ ನಿಮ್ಮನ್ನು ನಾವು ಒಟ್ಟಿಗೆ ಕರ್ಕೊಂಡು ಹೋದಾಗ, ನಿಮಗೆ ದಾರಿ ತೋರಿಸ್ತಾ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನು ಸೊಲ್ಯೂಷನ್ ಕೊಡ್ತಾ ಹೋದಾಗ ನಿಮಗದು ಸರಿ ದಾರಿಲಿ ಹೋಗ್ತಾ ಇರುವ ಒಂದು ನಂಬಿಕೆ ಬರುತ್ತೆ. ಆ ನಂಬಿಕೆಯಿಂದ ಆಟೋಮೆಟಿಕ್ ಆಗಿ ನಿಮ್ಮ ತಾಳ್ಮೆ ಬಂದೇ ಬರುತ್ತೆ. ನಂಬಿಕೆಯಿಂದ ನಿಮಗೆ ತಾಳ್ಮೆ ಬಂದೇ ಬರುತ್ತೆ. ಸೊ ಎಗೇನ್ ನಮಗೆ ಆವಾಗ ಅದೇ ಸೈಕಲ್ ಬರ್ತೀವಿ. ಲೈಕ್ ನಮಗೆ ಫಸ್ಟು ತಾಳ್ಮೆ ಬೆಳೆಯುತ್ತೆ ಎಜುಕೇಷನಿಂದಾಗಿ. ಆ ತಾಳ್ಮೆಯಿಂದ ಏನಾಗುತ್ತೆ, ನಾವು ಕನ್ಸಿಸ್ಟೆಂಟಾಗಿ ಟ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅದರಿಂದ ನಮಗೆ ಸಕ್ಸಸ್ ಬರಲಿಕ್ಕೆ ಶುರು ಆಗುತ್ತೆ. ಅದರಿಂದ ನಮಗೆ ಭಯ ಇಲ್ಲದೆ ನಾವು ಎಂಟ್ರಿ ತಗೊಳ್ಳೋಕೆ ಕಲಿತಿರ್ತೀವಿ. ಅದೆಲ್ಲದರಿಂದ ನಾವು ಏನು ಮಾಡ್ತೀವಿ, ಆ್ಯಸ್ ಯೂಶುವಲ್ ನಮ್ಮ ಕಾಂಪೌಂಡಿಂಗ್ ಫಾರ್ಮುಲಾ ಪ್ರಕಾರ ನಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ತಾ ನಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡೋ ಕಡೆಗೆ ನಾವು ಬೆಳಿತೀವಿ. ಕರೆಕ್ಟ್ ಅಲ್ವಾ? ಸೊ ಎಲ್ಲರೂ ಡ್ರೀಮ್ ಫುಲ್ಫಿಲ್ ಮಾಡಬೇಕು ಅಂತ ಆದರೆ ನಾವು ಈ ಪ್ರೊಸೀಜರ್ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಸೊ ನಿಮಗೂ ಇದು ಇಷ್ಟ ಆಯ್ತು ಅಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ. ನಿಮಗೊಬ್ಬರು ಗೈಡ್ ಬೇಕಂತಿದ್ರೆ ನಮ್ಮೊಟ್ಟಿಗೆ ಜಾಯ್ನ್ ಆಗಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.